ಮೊದಲ ವಚನ, ನಿಜವಾದ ಭಕ್ತಿ ಎಂದರೆ ಮನಸ್ಸಿನ ಆಳದಿಂದ ಬರುವ ಅನುಭವ. ದೇವರನ್ನು ನೆನೆದಾಗ ಮನಸ್ಸು ಕರಗಬೇಕು, ಮೈಯಲ್ಲಿ ಪುಳಕವಾಗಬೇಕು, ಕಣ್ಣೀರು ಬರಬೇಕು ಮತ್ತು ಮಾತನಾಡುವಾಗ ಧ್ವನಿ ಗದ್ಗದಿತವಾಗಬೇಕು. ಈ ಲಕ್ಷಣಗಳು ಇಲ್ಲದಿದ್ದರೆ ಅದು ನಿಜವಾದ ಭಕ್ತಿಯಲ್ಲ, ಕೇವಲ ಡಂಬಾಚಾರ. ಎರಡನೆಯ ವಚನ, ಬಾಹ್ಯ ಆಚರಣೆಗಳು ಮತ್ತು ವಸ್ತುಗಳು ನಿಜವಾದ ಜ್ಞಾನ ಮತ್ತು ಭಕ್ತಿಯಿಲ್ಲದೆ ನಿಷ್ಪ್ರಯೋಜಕ. ಕೇವಲ ಸಂಪತ್ತು, ಆಯುಧ, ಕನ್ನಡಿ, ರತ್ನ ಅಥವಾ ಲಿಂಗವನ್ನು ಹೊಂದಿದ್ದರೆ ಸಾಲದು. ದೇವರನ್ನು ತಿಳಿದುಕೊಳ್ಳಬೇಕು ಮತ್ತು ಅವರ ಮಾರ್ಗದಲ್ಲಿ ನಡೆಯಬೇಕು. ಮೂರನೆಯ ವಚನ, ಜೀವನದಲ್ಲಿ ಅನಿರೀಕ್ಷಿತ ದುರಂತಗಳು ಸಂಭವಿಸಿದಾಗ ಮತ್ತು ಎಲ್ಲರೂ ಕೈಬಿಟ್ಟಾಗ ದೇವರೇ ಆಶ್ರಯ. ರಕ್ಷಕರೇ ಭಕ್ಷಕರಾದಾಗ, ಮನೆಯವರೇ ಮೋಸ ಮಾಡಿದಾಗ ಮತ್ತು ಜೀವನವೇ ಅಪಾಯಕಾರಿಯಾದಾಗ ಯಾರಿಗೆ ದೂರುವುದು? ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸುವುದು? ಈ ಮೂರು ವಚನಗಳು ಭಕ್ತಿಯ ಆಳ, ಜ್ಞಾನದ ಮಹತ್ವ ಮತ್ತು ಅಸಹಾಯಕತೆಯ ಸಮಯದಲ್ಲಿ ದೇವರ ಆಶ್ರಯದ ಬಗ್ಗೆ ಮಾತನಾಡುತ್ತವೆ. ನಿಜವಾದ ಭಕ್ತಿ ಎಂದರೆ ಕೇವಲ ಹೊರಗಿನ ಆಚರಣೆಗಳಲ್ಲ, ಅದು ಮನಸ್ಸಿನ ಆಳದಿಂದ ಬರುವ ಅನುಭವ. ಜ್ಞಾನವಿಲ್ಲದೆ ಬಾಹ್ಯ ಆಚರಣೆಗಳು ನಿಷ್ಪ್ರಯೋಜಕ ಮತ್ತು ಜೀವನದಲ್ಲಿ ದುರಂತಗಳು ಸಂಭವಿಸಿದಾಗ ದೇವರೇ ಆಶ್ರಯ.